ಕಲೆಗಳು, ಸಾಹಿತಿಗಳು, ಮನರಂಜನೆಗಳು, ಕಥೆಗಳು, ಪ್ರತಿಭೆಗಳು ಹಾಗೂ ಜಗತ್ತಿಗೆ ಕಾಣದ ಲೋಕವನ್ನು ಬೆಳಕಿಗೆ ತರಲು ನಮ್ಮನ್ನು ಸಂಪರ್ಕಿಸಿ. US ಕನ್ನಡ ನ್ಯೂಸ್. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬಾವನ ಸೌದತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾರ್ಯನಿರ್ವಹಿಸುತ್ತಿರುವ ರಾಮಚಂದ್ರ ಕಲ್ಲಪ್ಪ ಕಟ್ಟೆ ಈಗಾಗಲೇ ನೆರೆ ಹಾವಳಿ ಪ್ರಶಸ್ತಿ ಚಾಲೂ ಇರುವುದರಿಂದ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳಲಾಗಿದೆ ಮತ್ತು ಕಾಳಜಿ ಕೇಂದ್ರ ಕನ್ನಡ ಶಾಲೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೆವು ಮತ್ತು ಈಗಾಗಲೇ 5 ಕುಟುಂಬ 24 ಜನ ಸ್ಥಳಾಂತರ ಮಾಡಿದೆವು. ಮುಂದಿನ ಕ್ರಮಗಳು ನಾವು ಚಾಲ್ತಿಯಲ್ಲಿ ಇಟ್ಕೊಂಡೆವು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಸೌದತ್ತಿ ಗ್ರಾಮ ಪಂಚಾಯಿತಿಯಿಂದ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಪ್ರಸ್ತುತ ಕೃಷ್ಣಾ ನದಿ ಪ್ರವಾಹದಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಬಹಳಷ್ಟು ನದಿ ಪಾತ್ರದಲ್ಲಿರ್ತಕ್ಕಂಥ ಕುಟುಂಬಗಳು ಇದರ ಒಂದು ಹಾನಿಯನ್ನು ಅನುಭವಿಸ್ತಾ ಇದ್ದೇವೆ. 2019, 2021 ಕೂಡ ಇದೇ ರೀತಿ ಪ್ರವಾಹ ಉಂಟಾಗಿ ಗ್ರಾಮಸ್ಥರಲ್ಲಿ ಪ್ರವಾಹ ಉಂಟಾದಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಇರುವ ಕಾರಣ ಪ್ರಸ್ತುತ ಸುಮಾರು 5 ಕುಟುಂಬಗಳು ಮಾತ್ರ ಈ ಒಂದು ಪ್ರವಾಹದ ನೀರಿನಿಂದ ಹಾನಿಗೊಳಗಾಗಿದ್ದು, ಪ್ರಸ್ತುತ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. 5 ಕುಟುಂಬಗಳ 24 ಜನರನ್ನು ಈಗಾಗಲೇ ನಾವು ಸ್ಥಳಾಂತರ ಮಾಡಿ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಬೆಳಿಗ್ಗೆಯ ಅಲ್ಪೋಪಹಾರ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಆಗಿರ್ಬೋದು, ಬೆಳಕಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಒದಗಿಸಲಾಗಿದೆ. ಇದಕ್ಕೆ ತಾಲೂಕಾ ಆಡಳಿತವೂ ಕೂಡ ಆಗಿರ್ಬೋದು, ಅದೇ ರೀತಿಯಾಗಿ NDRF ಆಗಿರ್ಬೋದು, ಹಲವಾರು ಪೂರ್ವ ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹ ಉಂಟಾದ ಒಂದು ಸಂದರ್ಭದಲ್ಲಿ ರಸ್ತೆಗಳ ಯಾವ ಯೋಗ್ಯ ಅನ್ನೋದನ್ನು ಫೈಂಡ್ ಔಟ್ ಮಾಡಿಕೊಂಡು ಆ ಒಂದು ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಹೀಗೆ ಪ್ರವಾಹದ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಾವು ಜನರನ್ನು ರಕ್ಷಣೆ ಮಾಡಬೇಕು, ಜಾನುವಾರುಗಳನ್ನು ಯಾವ ರೀತಿ ಸಂರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕು ಎನ್ನುವುದರ ಬಗ್ಗೆ ಈಗಾಗಲೇ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಅದರಿಂದಾಗಿ ಪ್ರಸ್ತುತ ಸುಮಾರು 2 ದಿನಗಳಿಂದ ಒಂದು 6 ರಿಂದ 8 ಇಂಚ್ ಮಾತ್ರ ನದಿ ಇರುತ್ತಿರುವುದರಿಂದ ಅಷ್ಟೊಂದು ಪ್ರವಾಹದ ಒಂದು ಹಾನಿ ಪ್ರಮಾಣ ಕಂಡುಬರ್ತಾ ಇಲ್ಲ. ಮತ್ತೊಂದು ಸರಿ ನಮ್ಮ ರಾಯಬಾಗ ತಾಲೂಕಿನ ರಾಯಬಾಗ ಮತಕ್ಷೇತ್ರದ ಮಾನ್ಯ ಶಾಸಕರು, ಅದೇ ರೀತಿಯಾಗಿ ತಾಲೂಕಾ ಆಡಳಿತದ ಮಾನ್ಯ ತಹಶೀಲ್ದಾರ್ ಸಾಹೇಬರು, ತಾಲೂಕಾ ದಂಡಾಧಿಕಾರಿಯಾಗಿರ್ತಕ್ಕಂಥ ತಹಶೀಲ್ದಾರ್ ಸಾಹೇಬರಾಗಿರ್ಬೋದು, ತಾಲೂಕಾ ನಮ್ಮ ಗ್ರಾಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿಗೆ ಒಂದು ಭೇಟಿ ನೀಡಿ ಪ್ರವಾಹದಿಂದ ಒಳಗಾಗಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ತಿರುಗಾಡಿ ಅಂದ್ರೆ ಒಂದು ಸ್ವಲ್ಪ ಭೇಟಿಯನ್ನು ನೀಡಿ ತಮ್ಮ ಜಾನುವಾರುಗಳಾಗಿರ್ಬೋದು, ತಾವಾಗಿರ್ಬೋದು ಸುರಕ್ಷಿತ ಸ್ಥಳಕ್ಕೆ ನೀವು ತೆರಳಬೇಕು ಅಂತ ಹೇಳಿ ಒಂದು ಕರೆಯನ್ನು ನೀಡಲಾಗಿದೆ. ಊರಲ್ಲಿ ಯಾವ ರೀತಿ ವಾತಾವರಣ ಏನಿಲ್ಲ ಸರ್, ಇದು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ಇದು ಹೊಸದಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಪ್ರತಿ ವರ್ಷ ಮಳೆಗಾಲ ಸಂದರ್ಭದೊಳಗೆ ಇದಕ್ಕಿಂತ ಒಂದು ಸ್ವಲ್ಪ ಸುಮಾರು 2 ಅಡಿ ಕಡಿಮೆ ನೀರು ಇದು ರೆಗ್ಯುಲರ್ ಆಗಿ ಬಂದು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ 2019 ಮತ್ತು 2021ರಲ್ಲಿ ಭಾರಿ ಪ್ರಮಾಣದಲ್ಲಿ ಬಂದ ಕಾರಣ ಈಗಾಗಲೇ ಜನ ಅದಕ್ಕೆ ಎಚ್ಚೆತ್ತುಕೊಂಡ ಪ್ರವಾಹ ಬಂದ ಸಂದರ್ಭದೊಳಗೆ ನಾವು ಯಾವ ರೀತಿ ಒಂದು ಒಳ್ಳೆಯ ಸ್ಥಳಕ್ಕೆ ನಾವು ಸ್ಥಳಾಂತರ ಆಗಬೇಕು ಅನ್ನೋದ್ರ ಬಗ್ಗೆ ಪರಿಪೂರ್ಣ ಒಂದು ಅರಿವಿನ ಜ್ಞಾನವನ್ನ ಹೊಂದಿರೋ ಜನ. ಸರಿ, ಯಾವ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಸಿಬ್ಬಂದಿ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಹೀಗೆ ಹಲವಾರು ಇಲಾಖೆಗಳ ಒಂದು ಸಹೋದ್ಯೋಗಿಗಳ ಸಮ್ಮುಖದಲ್ಲಿ ಪ್ರತಿ ಮನೆಗಳಿಗೆ ಭೇಟಿ ನೀಡಿ ನೀರು ಬರ್ತಕ್ಕಂಥ ಪ್ರಮಾಣ ಯಾವ ರೀತಿ ಇದೆ, ತಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಸಣ್ಣ ಮಕ್ಕಳನ್ನಾಗಿರ್ಬೋದು, ವಯೋವೃದ್ಧರನ್ನಾಗಿರ್ಬೋದು ನೀರು ನದಿ ಪಾತ್ರದಲ್ಲಿ ಬಿಡಬೇಡ ಅಂತೇಳಿ ಈಗಾಗಲೇ ಹೇಳಿದ್ರು. CHO ಅಂತೇಳಿ ರಂಜನಾ ಮೇಡಮ್ ಅಂತೇಳಿ ವರ್ಕ್ ಮಾಡ್ತಾರೆ. ಮಾನ್ಯ ಶಾಸಕರು ಬಂದಂಥ ದಿನ ಅವರು ಕೂಡ ಬಂದು ನಮ್ಮ ಜೊತೆನ ತಾವು ಕೂಡ ಕಂಟಿನ್ಯೂಸ್ಲಿ ಇದ್ಕೊಂಡು ಪ್ರತಿ ಮನೆಗೆ ವಿಸಿಟ್ ಮಾಡಿ ಒಂದು ಅವರ ಆರೋಗ್ಯದ ಕಾಳಜಿ ಬಗ್ಗೆ ಈಗಾಗಲೇ ಮುಂಜಾಗ್ರತಾ ಕ್ರಮ
ಕ್ರಮಗಳನ್ನು ಅವರು ಕೂಡ ಸೂಚನೆಗಳನ್ನು ನೀಡಿದರು. ಸಂಗಮೇಶ್ ಸಿದ್ದರಾಯ ನ್ಯಾಮಗೌಡ ಅಂತೇಳಿ ಪಂಚಾಯತ್ ಅಧಿಕಾರಿ, ಗ್ರಾಮ ಪಂಚಾಯತ್ ಸವದತ್ತಿ. ನಾನು ಅನಿಲ್ ಬೆಳಗ್ಲಿ ಅಂತ ಮಾತಾಡೋದು, ರಾಯಬಾಗ ತಾಲೂಕಿನ ಬಾವನ ಸವದತ್ತಿಯ ಗ್ರಾಮಸ್ಥ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾಗಿ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಗ್ರಾಮಕ್ಕೆ 2024ರ ನೆರೆ ಪ್ರವಾಹ, ಕೃಷ್ಣಾ ನದಿಯ ನೆರೆ ಪ್ರವಾಹ ಸಾಕಷ್ಟು ಆವರಿಸಿಕೊಂಡಿದೆ. ಅದೇ ರೀತಿಯಾಗಿ ನಾವು ಮುಂಜಾಗ್ರತೆ ಕ್ರಮಗಳಾಗಿ ಗ್ರಾಮಸ್ಥರಿಗೆ, ಅಧ್ಯಕ್ಷರಾಗಲಿ, ಅಭಿವೃದ್ಧಿ ಅಧಿಕಾರಿಗಳಾಗಲಿ ಹಾಗೂ ನಮ್ಮ ರಾಯಬಾಗ ತಾಲೂಕಿನ ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆ ಹಾಗೂ ಹೆಸ್ಕಾಂ ವಿಭಾಗದ ಎಲ್ಲ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಪ್ರತಿಯೊಬ್ಬರಿಗೂ, ನದಿ ಪಾತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಫ್ಲಡ್ ಯಾವ ರೀತಿ ತಮಗೆ ಎಫೆಕ್ಟ್ ಆಗುತ್ತಾ, ನಾವು ಅದಕ್ಕೆ ಯಾವ ರೀತಿ ಸನ್ನದ್ಧರಾಗಿರಬೇಕು ಹಾಗೂ ನಾವು ಸುರಕ್ಷಿತ ಸ್ಥಳಗಳಿಗೆ ನಮ್ಮ ಜಾನುವಾರು, ಮಕ್ಕಳು ಹಾಗೂ ವೃದ್ಧರನ್ನು ಯಾವ ರೀತಿ ಸುರಕ್ಷಿತ ಸ್ಥಳಗಳಿಗೆ ತೆಗೆದುಕೊಂಡು ಹೋಗ್ಬೇಕನ್ನೋದನ್ನು ಸಾಕಷ್ಟು ಬಾರಿ ತಿಳಿ ಹೇಳಿದ್ದೀವಿ. ಅದೇ ರೀತಿಯಾಗಿ ನಾವು ಈಗಾಗಲೇ 5 ಕುಟುಂಬಗಳನ್ನು, 5 ಕುಟುಂಬದಲ್ಲಿ 24 ಸದಸ್ಯರನ್ನು ನಮ್ಮ ಸರ್ಕಾರಿ ಶಾಲೆಯ ಕಾಳಜಿ ಕೇಂದ್ರದಲ್ಲಿ ಈಗಾಗಲೇ ನಾವು ಅವರಿಗೆ ಸುರಕ್ಷಿತ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅವರಿಗೆ ಪ್ರತಿದಿನದ ಆಹಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಈ ರೀತಿ ಎಲ್ಲವನ್ನ ನಾವು ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸರ್ವ ಸಿಬ್ಬಂದಿ ಹಾಗೂ ಗ್ರಾಮದ ಅನೇಕ ಗಣ್ಯಮಾನ್ಯರು, ಇದರಲ್ಲಿ ಸದಸ್ಯರೆಲ್ಲರೂ ಕೂಡಿ, ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಕೂಡಿ ನಾವು ಇವತ್ತಿನ ಈ 2024ರ ನೆರೆ ಪ್ರವಾಹವನ್ನು ಎದುರಿಸ್ತಾ ಇದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥ ಪ್ರವಾಹಕ್ಕೆ ನಾವು ಎಲ್ಲ ಗ್ರಾಮಸ್ಥರನ್ನು ಸನ್ನದ್ಧರಾಗಿರಲು ಹಾಗೂ ಎಚ್ಚರಿಕೆಯಿಂದಿರಲು ಪ್ರತಿದಿನವೂ ಅವರಿಗೆ ಎಡೆಬಿಡದೆ, ಅಂದರೆ ರಾತ್ರಿ ಹಗಲೆನ್ನದೇ ಪ್ರತಿದಿನವೂ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ನಾವು ಅವರಿಗೆ ಮೂಡಿಸ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ಈ ನೆರೆ ಪರಿಹಾರದಿಂದ ಮಂದಿಗೆ, ಜನತರಿಗೆ ಭಾಳ ತೊಂದರೆ ಆಕೈತಿ. ಇಲ್ಲಿ ಕಾಳಜಿ ಕೇಂದ್ರ ಭೀ ಚಾಲೂ ಆಗೈತಿ. ಈಗೆಲ್ಲ ತಹಸೀಲ್ದಾರ್ ಸಾಹೇಬ್ರ ಎಲ್ಲ ಆಫೀಸರ್ ಬಂದೋಗಿದ್ದಾರೆ, ನೋಡಲ್ ಅಧಿಕಾರಿ ಇವರೆಲ್ಲ ಬಂದೋಗಿದ್ದಾರೆ. ಊರಿನೆಲ್ಲ ಮಂದಿ ಎಲ್ಲರೂ ಪ್ರಮುಖರೆಲ್ಲ ಅದ್ರ ಕಾಳಜಿ ತೊಗೊಂಡಾರು. ಮತ್ತು ಇದು ಪ್ರವಾಹ ಆಗಕ್ಕೆ ಕಾರಣ ಅಂದರೆ ಇದು ಹಿಪ್ಪರಿಗೆ ಡ್ಯಾಮ ನಮಗೆ ಹೆಚ್ಚಿನ ರೀತಿ ಕಮಾನ ಆಗಬೇಕಲ್ಲಿ. ಹೆಚ್ಚಿನ ಕಮಾನ ಆಯ್ತಂದ್ರೆ ನಮಗೆ ಇಷ್ಟು ಪೂರು ಬರೋಂಗಿಲ್ಲ. ಹಿಪ್ಪರಿಗೆ ಡ್ಯಾಮ್ದಿಂದ ಆಲಮಟ್ಟದ ನಮಗೇನು ಸಂಬಂಧ ಬರೋಂಗಿಲ್ಲ. ಹಿಪ್ಪರಿಗೆ ಡ್ಯಾಮ್ದಿಂದ ನಮಗೆಲ್ಲ ತೊಂದರೆ ಆಗೈತಿ, ಕೊಡ್ಬೇಕಂತೇಳಿ ಒಂದು ಶಾಶ್ವತ ಪರಿಹಾರದ ಮನವಿ ಐತ್ರಿ. ಮತ್ತೊಂದು ಇದು ದಿಗ್ಗೆವಡಿ ಭರಿಯಾನ್ ಒಗದಾರಲ್ಲ, ಅದರಿಂದ ಇದು ನಮ್ಮ ಊರಿಗೆ ತೊಂದರೆ ಆಕೈತಿ. ಈ ದಿಗ್ಗೆವಡಿ ಭರಿಗೆ ಭೀ ಅವರ ಕಮಾನುಗಳು ಮಾಡ್ಬೇಕಂತ ಹೇಳಿ ನಂದು ವಿನಂತಿ. ದಯಮಾಡಿ ಗ್ರಾಮಸ್ಥರಿಗೆ ಭಾಳ ತೊಂದರೆ ಆಕೈತಿ. ಪ್ರತ್ಯೇಕ ವರ್ಷ ಹಿಂಗೆ ನುಕ್ಸಾನ್ ಆಗಾಕೈತಿ ಅಂದರೆ ಮಂದಿಗೆ ಭಾಳ ಗಟ್ಟು ಕಟ್ಟೋದ, ಒಯ್ಯೋದ, ತರೋದ, ಸ್ವಚ್ಛ ಮಾಡೋದ ಇಲ್ಲಿ ಭಾಳ ಖರ್ಚು ಬರಾಕೈತಿ. ದಯಮಾಡಿ ಅಷ್ಟು ಸರ್ಕಾರದವ್ರು ಅಷ್ಟು ಅದನ್ನು ಪರಿಹಾರ ರೈತನ ಮಾಡ್ಬೇಕಂತ ಹೇಳಿ ನಂದು ವಿನಂತಿ ಆಕೈತ್ರಿ. ನಾವು ಬದುಕೋ ಕಷ್ಟ ನಮ್ಗೆ ಆಕೈತ್ರಿ. ಇಲ್ಲಿ ಹೊಳಿ ನೀರ ಮತ್ತು ನಮ್ಮ ಹೊಲಗಳದಾಗ ಕಬ್ಬ ಪಿಬ್ಬ ಎಲ್ಲ ಸತ್ಯಾನಾಶ ಆಗಿರೋ, ದನ ಕಟ್ಲಕ್ಕ ಜಾಗ ಇಲ್ರಿ. ಮನ್ಯಾಗ ನೀರು ಹೋಗ್ತಂದ್ರೆ ಮನ್ಯಾಗ ಸಾಮಾನೆಲ್ಲ ಸತ್ಯಾನಾಶ ಆಗಿ ಹೊಂದಿತ್ರಿ. ಇದಕ್ಕೆ ಒಂದು ನಮಗೆ ಶಾಶ್ವತ ಪರಿಹಾರ ಕೂಡ್ರಿ ಅಂತ ಗೌರ್ಮೆಂಟ್ ನನ್ನ ಮನವಿ ಐತಿ ನೋಡಿ. ಸರ್, ಎಷ್ಟು ವರ್ಷಗಳಿಂದ ಇದೇ ರೀತಿ ಬರ್ಬೇಕಂದ್ರೆ? ಈ 19ರಾಗ ಇದಕ್ಕೆ ಮುಂದೆ ಬೈದ್ರು, 21, 24ನೇ ಮಹಾಪ್ರಭು ಆಕೈತ್ರಿ. ಇದ್ರ ಬದಲು ಜರ ಗೌರ್ಮೆಂಟ್ ಕಾಳಜಿ ಹೋಗಿದ್ರಿ. ಸಿದ್ದರಾಮಯ್ಯ ಅವ್ರು ಗೊತ್ತಾಗಲ್ರಿ ಈ ವಿಷಯ. ಭಾವನ ಸೌಲಭ್ಯ ನಾವು ಮಾತಾಡಿದ್ರಿ. ಮತ್ತು ಅಧಿಕಾರಿಗಳು ಬರ್ತಾರ್ರಿ, ಹೋಗ್ತಾರ್ರಿ, ನೋಡ್ತಾರ್ರಿ, ಹೊಳಿ ಎರಿತಿ ಅಂತಾರು. ಮತ್ತು